ಮಕ್ಕಳೇ ಪರೀಕ್ಷೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ನಿಮ್ಮ ಪಾರ್ಟ್ 2 ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಕೊನೆಯ ಚಾಪ್ಟರ್ ಅಂದ್ರೆ ನಿಮ್ಮ ನಾನ್ ಡೀಟೇಲ್ ನ ಡಿಸ್ಕಸ್ ಮಾಡ್ತೀವಿ. ಇದನ್ನ ನಾನು ಸಮರೈಸ್ ಮಾಡಿ ನಿಮ್ಗೆ ಹೇಳ್ತೀನಿ. ಯಾ ನಾನ್ ಡೀಟೇಲ್ ಇದು? ಯುಲಿಸಿಸ್ ಆ್ಯಂಡ್ ದ ಸೈಕ್ಲಾಪ್ಸ್. ಇದನ್ನು ಬರೆದಿದ್ದವರು ಚಾರ್ಲ್ಸ್ ಲ್ಯಾಂಪ್ ಅವರು. ಆ್ಯಂಡ್ ನಾನು ಇವಾಗ ಹೇಳ್ದಂಗೆ ನಾನು ಡೀಟೇಲಾಗಿ ಲೈನ್ ಟು ಲೈನ್ ಹೋಗಲ್ಲ, ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಏನು ಬೇಕೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಮಕ್ಕಳೇ, ನಿಮ್ಮ ಎಕ್ಸಾಮಲ್ಲಿ ಈ ಒಂದು ನಾನ್ ಡೀಟೇಲ್ ಜೊತೆಗೆ ಯಾವುದು ಯುಲಿಸಿಸ್ ಆ್ಯಂಡ್ ದ ಸೈಕ್ಲಾಪ್ಸ್ ಜೊತೆಗೆ ಕರ್ಣ ಹಾಗೂ ಟ್ರೆಷರ್ ಐಲ್ಯಾಂಡ್ ಎಲ್ಲ ಸೇರಿ 7 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮ್ ಪೇಪರಲ್ಲಿ ಇದರಿಂದ ಕೇಳ್ತಾರೆ. ಸೊ ಅದಕ್ಕೆ ನಡೀರಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮಕ್ಕಳೇ, ಲ್ಯಾಂಡ್ ಆಫ್ ದ ಸೈಕ್ಲಾಪ್ಸ್ ಬಗ್ಗೆ ಮಾತಾಡೋಣ. ಇವ್ರಗಳ ಬಗ್ಗೆ ಮಾತಾಡೋಣ ಬನ್ನಿ. ದ ಸೈಕ್ಲಾಪ್ಸ್ ವಿತ್ ಜಾಯಿಂಟ್ ಆ್ಯಂಡ್ ಒನ್ ಐಡ್ ಶೆಪರ್ಡ್ಸ್. ಶೆಪರ್ಡ್ಸ್ ಅಂದರೆ ಕುರಿ ಮೈಸೋರು, ಅರ್ಥ ಆಯ್ತಾ? ಸೊ ಇವ್ರು ಏನಿದ್ದಾರೆ, ಅವರು ಜಾಯಿಂಟ್ ಆಗಿದ್ರು, ದೊಡ್ಡದಾಗಿದ್ರು. ಆ್ಯಂಡ್ ಇವ್ರಿಗೆ ಒಂದು ಕಣ್ಣು ಇತ್ತು. ದೇ ಲಿವ್ಡ್ ಈಚ್ ಮ್ಯಾನ್ ಫಾರ್ ಹಿಮ್ಸೆಲ್ಫ್ ಇನ್ ಕೇವ್ಸ್ ಗವರ್ನ್ಡ್ ಬೈ ದೇರ್ ಓನ್ ಕಪ್ರೀಸ್. ಆಯ್ತಾ? ಸೊ ಇವ್ರು ಏನಂದ್ರೆ ಗೊತ್ತಾ, ಸಖತ್ ಬಿಂದಾಸ್ ಆಗಿದ್ರು. ಅವ್ರ ಲೈಫ್ ರೂಲ್ಸು ಅವ್ರಿಗೇನೆ, ಅರ್ಥ ಆಯ್ತಾ? ಅವ್ರು ಯಾರ ಮಾತು ಹೇಳ್ತಿರ್ಲಿಲ್ಲ, ಕೇಳ್ತಿರ್ಲಿಲ್ಲ. ಅವ್ರಿಗೆ ಹೆಂಗ್ ಬೇಕೋ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಿದ್ರು. ದೇರ್ ಲ್ಯಾಂಡ್ ನ್ಯಾಚುರಲಿ ಪ್ರೊಡ್ಯೂಸ್ ವೀಟ್, ಬಾರ್ಲಿ ಆ್ಯಂಡ್ ಗ್ರೇಪ್ಸ್. ಅವ್ರು ಇದ್ದಿದ್ದಂಥ ಒಂದು ಜಾಗದಲ್ಲಿ ವೀಟ್ ಅಂದರೆ ನಮ್ಮ ಗೋಧಿ, ಬಾರ್ಲಿ ಹಾಗೂ ಗ್ರೇಪ್ಸ್ ಅಂದರೆ ದ್ರಾಕ್ಷಿ ನ್ಯಾಚುರಲಿ ಗ್ರೋ ಆಗ್ತಾ ಇತ್ತು. ದಿ ನೀದರ್ ಸೋಡ್ ಆರ್ ಪ್ಲೋಡ್ ನಾರ್ ಮೇಡ್ ಬ್ರೆಡ್ ಆರ್ ವೈನ್. ಅವ್ರು ಯಾವುದೇ ರೀತಿಯಾದ ಎಫರ್ಟ್ಸ್ ಹಾಕ್ತಿರ್ಲಿಲ್ಲ, ಆಯ್ತಾ? ಹೋಗ್ಬಿಟ್ಟು ಸೋ ಮಾಡಬೇಕು, ಪ್ಲೋ ಮಾಡಬೇಕು, ನಾನು ಈ ಬೆತ್ತನ ಬೆಳೆಸ್ಬೇಕು ಅಥವಾ ಈ ಗ್ರೇಪ್ಸ್ನ ಹಿಂಗೆ ಬೆಳಿಬೇಕು, ಅವ್ರು ಯಾವುದೇ ರೀತಿಯಾದ ಒಂದು ಎಫರ್ಟ್ ಹಾಕ್ತಿರ್ಲಿಲ್ಲ. ಅದ್ರ ಜೊತೆಗೆ ಅವ್ರು ಬ್ರೆಡ್ ಕೂಡ ಮಾಡಲಿಲ್ಲ, ವೈನ್ ಕೂಡ ಮಾಡಲಿಲ್ಲ. ದೇ ಡಿಡೆಂಟ್ ಕೇರ್ ಅಬೌಟ್ ಕಲ್ಟಿವೇಶನ್. ಯಾವುದೇ ರೀತಿಯಾದಲ್ಲಿ ಒಂದು ಫಾರ್ಮಿಂಗ್ ಆಗಿರಲಿ, ಕಲ್ಟಿವೇಶನ್ ಆಗಿರಲಿ, ಇದ್ರ ಬಗ್ಗೆ ಅವ್ರು ಕೇರ್ ಕೂಡ ಮಾಡಿರಲಿಲ್ಲ, ಆಯ್ತಾ? ಅವ್ರಿಗೆ ಹೆಂಗೆ ಬೇಕೋ ಹಂಗಿರ್ತಿದ್ರು. ದೇ ಡಿಂಟ್ ಬಿಲ್ಡ್ ಬೋಟ್ಸ್ ಆರ್ ಶಿಪ್ಸ್ ಆ್ಯಂಡ್ ಡಿಂಟ್ ಕೇರ್ ಅಬೌಟ್ ಟ್ರೇಡ್ ಆರ್ ಕಾಮರ್ಸ್. ಅವ್ರಿಗೆ ಯಾವುದೇ ರೀತಿಯಾದ ಟ್ರೇಡಿಂಗು ಮತ್ತು ಕಾಮರ್ಸು, ನಾನು ಈ ಥರ ದುಡ್ಡು ಮಾಡ್ಕೊಬೇಕು, ಆ ಥರ ನಾನು ಅವ್ರಿಗೆ ಕೊಟ್ಟು ತಂದು ಮಾಡಬಹುದು, ಅಥವಾ ಈ ಥರ ನಾನು ಶಿಪ್ಸ್ನ ಬಿಲ್ಡ್ ಮಾಡ್ಬೋದು, ಬೋಟ್ಸ್ನ ಬಿಲ್ಡ್ ಮಾಡ್ಬೋದು ಅಂತ ಅವ್ರ ತಲೆಯಲ್ಲಿ ಏನೂ ಇರಲಿಲ್ಲ, ಆಯಿತಾ? ಆರಾಮಾಗಿ ಅವ್ರ ಪಾಡೋರು ಇದ್ದರು. ದಿ ಆಲ್ಸೋ ಡಿಂಟ್ ಕೇರ್ ಅಬೌಟ್ ಆರ್ಟ್ ನಾಟ್ ಡಿಡ್ ದೇ ಫಾರ್ಮ್ ಲಾಸ್, ಗೌರ್ಮೆಂಟ್, ಸ್ಟೇಟ್ ಆರ್ ಕಿಂಗ್ಡಮ್. ಎಷ್ಟು ವಿಚಿತ್ರ ಅಲ್ಲ? ನಾವೆಲ್ಲ ಹೆಂಗೆ ಬದುಕ್ತೀವಿ ಅದು ಟೋಟಲ್ ಆಪೋಸಿಟ್ ಇವ್ರುಗಳು ಅನ್ಬೋದು. ಅವ್ರು ಯಾವುದೇ ರೀತಿಯಾದ ಆರ್ಟ್ಸಲ್ಲಿ ಇಂಡಲ್ಜ್ ಆಗಲಿಲ್ಲ, ಯಾವುದೇ ಮ್ಯೂಸಿಕ್ ಆಗಿರಲಿ, ಡಾನ್ಸ್ ಆಗಿರಲಿ, ಆರ್ಟ್ಸ್ ಆಗಿರಲಿ, ಇದು ಯಾವುದೋ ಅವ್ರು ಇಂಡಲ್ಜ್ ಆಗ್ತಿರ್ಲಿಲ್ಲ. ನಾಟ್ ಡಿಡ್ ದೇ ಫಾರ್ಮ್ ಲಾಸ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದು ಕೂಡ ಇರಲಿಲ್ಲ. ಗೌರ್ಮೆಂಟ್ ಅಂತೂ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾರೆ, ಗೌರ್ಮೆಂಟು, ಸ್ಟೇಟ್ ಅದೆಲ್ಲ ಎಲ್ಲಿ ಬರುತ್ತೆ ಹೇಳಿ? ಆರ್ ಕಿಂಗ್ಡಮ್. ಅವ್ರು ಏನಂದ್ರೆ ಅವ್ರ ಪಾಡು ಅವ್ರ ಜೀವನ ಸಾಗಿಸ್ಕೊಂಡು ಹೋಗ್ತಿದ್ರು. ಯಾವುದೇ ರೀತಿಯಾದ ಕಲ್ಟಿವೇಶನ್ ಮಾಡಲಿಲ್ಲ, ಫಾರ್ಮಿಂಗ್ ಇರಲಿಲ್ಲ. ಆಮೇಲೆ ಆರ್ಟ್ಸು, ಶಿಪ್ ಬಿಲ್ಡ್ ಮಾಡಬೇಕು, ಟ್ರೇಡಿಂಗ್ ಮಾಡಬೇಕು, ಕಾಮರ್ಸ್ ಮಾಡಬೇಕು, ಇದೆಲ್ಲ ಏನೂ ಇರಲಿಲ್ಲ, ಆಯಿತಾ? ಆ್ಯಂಡ್ ಅವ್ರು ನ್ಯಾಚುರಲಿ ಏನು ಬೆಳ್ಕೊಂಬರ್ತಿತ್ತೋ ಅದು ಬೆಳೀತಿತ್ತು, ಆಯ್ತಾ ಮಕ್ಕಳೇ? ಇವಾಗ ಸೈಕ್ಲಾಪ್ಸ್ ಬಗ್ಗೆ ನಾವು ನೋಡಿದ್ವಲ್ಲ, ಇವಾಗ ಯುಲಿಸಿಸ್ ಆ್ಯಂಡ್ ದ 12 ಫಾಲೋವರ್ಸ್ ಗೋ ಎಕ್ಸ್ಪ್ಲೋರಿಂಗ್. ಇವಾಗ ಯುಲಿಸಿಸ್ ಅನ್ನೋನೇನಿದ್ದಾನೆ, ಅವನ ಜೊತೆ ಅವನ 12 ಫಾಲೋವರ್ಸು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋದಾಗ ಯುಲಿಸಿಸ್ ಆ್ಯಂಡ್ ದ 12 ಆಫ್ ಹಿಸ್ ಮೆನ್ get off their ship to explore what kind of people lived in the strange new land. ಇವರು ಯುಲಿಸಿಸ್ ಮತ್ತು 12 ಪೀಪಲ್ ಏನಿದ್ದಾರೆ, ಅವ್ರ ಶಿಪ್ ಮೇಲೆ ಹೋಗೋವಾಗ ಆ ಶಿಪ್ಪಿಂದ ಇಳಿದ್ಬಿಡ್ತಾರೆ. ಇಳಿದಾಗ ಒಂದು ಸ್ಟ್ರೇಂಜ್ ನ್ಯೂ ಲ್ಯಾಂಡ್ನ ಅವ್ರು ನೋಡ್ತಾರೆ. ನೋಡ್ಬಿಟ್ಟು ಯಾವ ಥರದ ಜನ ಈ ಲ್ಯಾಂಡ್ ಮೇಲೆ ಇದ್ದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಜೊತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾರೆ. ದೇ ಕೇಮ್ ಅಕ್ರಾಸ್ ಅ ಜಾಯಿಂಟ್ ಕೇವ್. ಇಲ್ಲಿ ನೋಡ್ತಿರಲ್ಲ, ದೊಡ್ಡದಾಗಿರುವಂತಹ ಒಂದು ಕೇವು ಅವ್ರಿಗೆ ಸಿಗತ್ತೆ. ಇಟ್ ಹ್ಯಾಡ್ ಹ್ಯೂಜ್ ಪ್ರಪೋರ್ಷನ್ಸ್. ಇಟ್ ವಾಸ್ ಸಪೋರ್ಟೆಡ್ ಬೈ ಓಕ್ ಆ್ಯಂಡ್ ಪೈನ್ ಟ್ರೀಸ್, ಆಯ್ತಾ? ಒಂದು ಓಕ್ ಟ್ರೀ ಮತ್ತು ಪೈನ್ ಟ್ರೀ ಏನಿದೆ ಮಕ್ಕಳೇ, ಅದು ಈ ಕೇವ್ನ ಸಪೋರ್ಟ್ ಮಾಡ್ತಿತ್ತು. ಆ್ಯಂಡ್ ಹ್ಯೂಜ್ ಪ್ರಪೋರ್ಷನ್ಸ್ ಇತ್ತು, ಅಂದರೆ ವೇರಿಡ್ ಆಗಿತ್ತು ಇದು ಕೇವ್ ನೋಡೋದಕ್ಕೆ, ಆ್ಯಂಡ್ ತುಂಬ ದೊಡ್ಡದಾಗಿತ್ತು. Ulysses wanted to meet the owner and to ensure hospitality, brought with him a goat skin flagon of Greek wine. ಆಯ್ತಾ? ಸೊ ಅವನು ಯುಲಿಸಿಸ್ ಇವಾಗ ಅದನ್ನ ನೋಡಿ ತುಂಬ ಫ್ಯಾಸಿನೇಟ್ ಆಗಿಬಿಡ್ತಾನೆ. ಓನರ್ನ ಮೀಟ್ ಮಾಡಬೇಕು ಅಂತ ಅನ್ಕೊತಾನೆ. ಸೊ ಆವಾಗ ಏನು ಮಾಡ್ತಾನೆ ಅವನು, ಗೋಟ್ ಸ್ಕಿನ್ನಿಂದ ಮಾಡಿರುವಂತಹ ಒಂದು ಫ್ಲಾಸ್ಕ್ನ ತೊಗೊಂಬರ್ತಾನೆ. ಫ್ಲಾಗನ್ ಅಂದರೆ ಫ್ಲಾಸ್ಕ್, ಅದರಲ್ಲಿ ಗ್ರೀಕ್ ವೈನ್ ತುಂಬಿರುತ್ತೆ. ದ ವೈನ್ ವಾಸ್ ಸೋ ಸ್ಟ್ರಾಂಗ್ ದಟ್ ಇಟ್ ವಾಸ್ ಡ್ರಂಕ್ ವಿತ್ ಆನ್ ಇನ್ಫ್ಯೂಷನ್ ಆಫ್ 20 parts of water to 1 part of wine. ಈ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಅವ್ರು ಹೇಳ್ತಾರೆ,
ಎಷ್ಟು ಸ್ಟ್ರಾಂಗ್ ಇತ್ತು ಆ ವೈನ್ ಅಂದರೆ, ನೀವು 1 part ಆಫ್ ವೈನ್ ಹಾಕಿದ್ರೆ ಅದಕ್ಕೆ 20 glasses ಆಫ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಆ ವೈನು. ಯುಲಿಸಸ್ ಆ್ಯಂಡ್ ಹಿಸ್ ಗ್ರೂಪ್ ಸ್ಪೆಂಡ್ ದ ಡೇ ಇನ್ ದ ಜಾಯಿಂಟ್ಸ್ ಕಿಚನ್. ಸೊ ಯುಲಿಸಸ್ ಮತ್ತೆ ಅವನ ಗ್ರೂಪ್ ಬರ್ತಾರಲ್ಲ, ಯಾರು 12 ಮೆನ್ನು, ಅವರು ಈ ಜಾಯಿಂಟ್ ಕಿಚನ್ ಅಲ್ಲಿ ಅವ್ರ ಡೇನ ಸ್ಪೆಂಡ್ ಮಾಡ್ತಾರೆ. ಇವಾಗ ಒಬ್ಬನ ಮೀಟ್ ಮಾಡ್ತಾರೆ. ಯಾರನ್ನ ಮೀಟ್ ಮಾಡ್ತಾರೆ? ಪಾಲಿಫೆಮಸ್ನ ಮೀಟ್ ಮಾಡ್ತಾರೆ. ಪಾಲಿಫೆಮಸ್, ಆಯ್ತಾ? ಸೊ ಈ ಸ್ಪೆಲ್ಲಿಂಗ್ಸ್ ಎಲ್ಲ ಇಂಪಾರ್ಟೆಂಟ್, ನಿಮ್ಮ ಆನ್ಸರಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಬರಿಬೇಕಾಗುತ್ತೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಇನ್ ದ ಈವ್ನಿಂಗ್ the Grecians in the cave heard Polyphemus return. ಸೊ ಅವರು ಈವ್ನಿಂಗು ಇವನನ್ನು ವಾಪಸ್ ರಿಟರ್ನ್ ಆಗೋದನ್ನ ಕೇಳಿಸ್ಕೊಂತಾರೆ. ಯಾರನ್ನ? ಪಾಲಿಫೆಮಸ್ನ ರಿಟರ್ನ್ ಆಗೋದು. he threw down a heap of firewood. ಅವನ ಕೈಯಲ್ಲಿ ಒಂದಿಷ್ಟು ಫೈರ್ವುಡ್ ಇರುತ್ತಾಯ್ತಾ, ಅದನ್ನ ಎತ್ತಿ ಅವನು ಕೆಳಗೆ ಹಾಕ್ತಾನೆ. ಸೌಂಡೆಡ್ ಲೈಕ್ ಅ ಹೌಸ್ ಫಾಲಿಂಗ್. ಆ ಫೈರ್ವುಡ್ನ ಎತ್ತಿ ಹಾಕ್ತಾ ಮನೆ ಬಿದ್ದೋಗೋ ಥರ ಒಂದು ಸೌಂಡು ಬರುತ್ತೆ. ಪಾಲಿಫೆಮಸ್ ಫಾರ್ ದ ಲಾರ್ಜೆಸ್ಟ್ ಆ್ಯಂಡ್ ದ ಮೋಸ್ಟ್ ಸ್ಯಾವೇಜ್ ಸೈಕ್ಲಾಪ್. ಸೈಕ್ಲಾಪಲ್ಲೇ ಜೈಂಟ್ ಆಗಿದ್ದೊಬ್ಬ ಯಾರು ಅಂದರೆ ಅದು ಪಾಲಿಫೆಮಸ್, ಆಯ್ತಾ? ಪಾಲಿಫೆಮಸ್. He drove all the female goats and eaves into the cave and kept the males outside. Goats ಮತ್ತೆ eaves ಏನಿದೆ ಅವ್ರನ್ನೆಲ್ಲ ಫೀಮೇಲ್ ಗೋಟ್ಸ್ನ ಒಳಗೆ ಕಳಿಸ್ಬಿಡ್ತಾನೆ ಕೇವ್ಸ್ ಒಳಗೆ, ಆ್ಯಂಡ್ ಆಚೆ ಮೇಲನ್ನೆಲ್ಲ ಔಟ್ಸೈಡ್ ಇಡ್ತಾನೆ. He closed the entrance of the cave with a huge boulder that not even 20 oxen could move. ಆ ಒಂದು ಕೇವಲ್ಲಿ ಈ ಫೀಮೇಲ್ನೆಲ್ಲ ಕಳಿಸಿ ಮೇಲ್ನೆಲ್ಲ ಆಚೆ ಇಟ್ಮೇಲೆ ಒಂದು ದೊಡ್ಡ ಗೇಟ್ ಥರ ಬೋಲ್ಡರ್ ಥರ ಮುಚ್ಚಿಬಿಡ್ತಾನೆ. ಅದು ಎಷ್ಟು ಗಟ್ಟಿ ಇತ್ತು ಅಂದರೆ, ಈ ಆಕ್ಸ್ ಇರುತ್ತಲ್ಲ 20 ಆಕ್ಸ್ ಕೂಡ ಅದನ್ನ ಮೂವ್ ಮಾಡೋಕೆ ಆಗದೆ ಇರೋ ಆ ಥರ ಗಟ್ಟಿ ಇರುತ್ತೆ. Once he finished milking the animals, he lit a fire and saw Ulysses and his men hiding in his home. ಸೊ ಅವನೇನು ಮಾಡ್ತಾನೆ, ಈ ಗೋಟ್ಸ್ನೆಲ್ಲ ಒಳಗೆ ಕರ್ಕೊಂಡು ಹೋಗಿರ್ತಾನಲ್ಲ, ಈವ್ಸ್ ಮತ್ತು ಗೋಟ್ಸ್ನ, ಅದನ್ನೆಲ್ಲ ಮಿಲ್ಕ್ ಮಾಡಿದ ಆದಮೇಲೆ ಅವನು ಫೈರ್ ಹಚ್ತಾನೆ. ಫೈರ್ ಹಚ್ಚಿದಾಗ ನೋಡ್ತಾನೆ ಯುಲಿಸಸ್ ಮತ್ತು ಅವ್ನು 12 ಮೆನ್ ಏನಿದ್ರು ಅವರು ಅಲ್ಲಿ ಹೈಡ್ ಮಾಡ್ತಿದ್ರು ಅಂತ. ಸೊ ಅದು ಗೊತ್ತಾಗಿದ ತಕ್ಷಣ ಅವನು ಏನು ಮಾಡ್ತಾನೆ, ಅವನ ಹಾಸ್ಪಿಟಾಲಿಟಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಪಾಲಿಫೆಮಸ್ ಆಸ್ಕ್ಡ್, "ಹೋ ಗೆಸ್ಟ್, ವಾಟ್ ಆರ್ ಯು? ಮರ್ಚೆಂಟ್ಸ್ ಆರ್ ವಾಂಡರಿಂಗ್ ಥೀವ್ಸ್." ಏ ಗೆಸ್ಟ್ಗಳು, ನೀವ್ಯಾರು? ಮರ್ಚೆಂಟ್ಸಾ ನೀವು? ಏನೋ ಮಾರೋದಕ್ಕೆ ಬಂದಿದ್ದೀರಾ ಅಥವಾ ಕಳ್ರಾ ನೀವು ಅಂತ ಕೇಳ್ತಾನೆ. Ulysses responded, "We come here for neither plunder nor business." ನಾವಿಲ್ಲಿ ಕದ್ಯೋದಿಕ್ಕೂ ಬಂದಿಲ್ಲ, ನಾವಿಲ್ಲಿ ಬಿಸ್ನೆಸ್ ಮಾಡೋದಿಕ್ಕೂ ಬಂದಿಲ್ಲ. "We are Grecians who lost our way when returning from Troy. You are so much mightier than we are." ಅಂತಾನೆ. ಸೊ ನಾವು ಎಲ್ಲೋ ಹೋಗ್ತಿದ್ವಿ, ಹೋಗೋವಾಗ ನಾವು ನಮ್ಮ ದಾರಿನ ತಪ್ಪಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ನೀನು ಎಷ್ಟು ದೊಡ್ಡದಾಗಿದ್ಯಾ, ನಮ್ಗಿಂತ ದೊಡ್ಡದಾಗಿದ್ಯಾ ಅಂತ ಹೇಳ್ತಾರೆ. "We prostrate humbly before you and ask that you grant us hospitality." ನಾನು ನಿಮ್ಮ ಮುಂದೆ ಶರಣಾಗಿ ಕೇಳ್ತೀವಿ, ನನಗೆ ನಿಮ್ಮ ಹಾಸ್ಪಿಟಾಲಿಟಿನ ಗ್ರಾಂಟ್ ಮಾಡು, ನಮಗೆ ಇಲ್ಲಿ ಇರಕ್ಕೆ ನೀನು ಪರ್ಮಿಷನ್ ಕೊಡು ಅಂತ ಹೇಳ್ತಾ ಇದ್ದಾರೆ. Polyphemus does not reply, ಅವ್ರು ರಿಪ್ಲೈ ಮಾಡಲ್ಲ. Instead, he grips 2 of the nearest men. ಹತ್ರದಲ್ಲಿ 2 ಹುಡುಗರು ಇರ್ತಾರಲ್ಲ, ಮೆನ್ ಇರ್ತಾರಲ್ಲ, ಅವ್ರನ್ನ ಗ್ರಿಪ್ ಆಗಿ ಹಿಡ್ಕೊಂತಾರೆ. ಹಿಡ್ಕೊಂಡು ಏನು ಮಾಡ್ತಾರೆ, dashes their brain against the earth. ಎತ್ಕೊಂಡು ಅರ್ತ್ ಮೇಲೆ ಅವ್ರ ಬ್ರೈನ್ನ ಡ್ಯಾಶ್ ಮಾಡ್ತಾರೆ. tears their limbs into pieces. ಅವ್ರ ಲಿಮ್ಸ್ನ ಟೇರ್ ಮಾಡ್ತಾನೆ. divorce them and laps their blood. And he eats them, ಮಕ್ಕಳೇ. He then drinks a draught of goat's milk and falls asleep. ಅವರಿಬ್ಬರನ್ನ ತಿನ್ಬಿಟ್ಟು ಆ ಗೋಟ್ ಮಿಲ್ಕ್ ಏನಿರುತ್ತೆ ಅದನ್ನ ಒಂದು ಸ್ವಲ್ಪ ಕುಡ್ದು ಮಲ್ಕೊಂಡ್ಬಿಡ್ತಾನೆ. Ulysses wants to kill the man-eating giant, but he knew that they wouldn't be able to escape as they couldn't remove the boulder at the entrance. ಇವಾಗ ಯುಲಿಸಸ್ಗೆ ಕೋಪ ಬರುತ್ತೆ, ಅವನನ್ನ ಸಾಯಿಸೋ ಅಂತ ಮನ್ಸು ಬರುತ್ತೆ, ಬಟ್ ಅವನೇನು ಮಾಡೋಕ್ಕಾಗಲ್ಲ. ಯಾಕೆ? ಬಿಕಾಸ್ ಅವ್ನು ಆ ಪರ್ಟಿಕ್ಯುಲರ್ ಎಂಟ್ರೆನ್ಸ್ ಇರುತ್ತಲ್ಲ, ಆ ಬೌಲ್ಡರ್ಸ್ ಅವ್ನು ಮೂವೇ ಮಾಡೋಕ್ಕಾಗಲ್ಲ. ಆ ಬೋಲ್ಡರ್ಸ್ನ ಅವ್ನು ಮೂವ್ ಮಾಡೋಕ್ಕಾಗದಿರೋದ್ರಿಂದ ಅವ್ನು ಏನು ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಆ ರಾತ್ರಿ ಅವರೆಲ್ಲ ಅಲ್ಲಿ ಹೆದರಿಕೆಯಲ್ಲಿ ಬದುಕ್ತಾರೆ. ದೇ ಸ್ಪೆಂಡ್ ದ ನೈಟ್ ಇನ್ ಫಿಯರ್. ದ ನೆಕ್ಸ್ಟ್ ಡೇ ಪಾಲಿಫೆಮಸ್ ವೇಕ್ಸ್ ಅಪ್. ಬೆಳಗ್ಗೆ ಪಾಲಿಫೆಮಸ್ ಎದ್ದಾಗ
ಲೈಟ್ಸ್ ಅ ಫೈರ್, ಒಂದು ಫೈರ್ನ ಹಚ್ತಾರೆ. ಈಟ್ 2 more of his prisoners. ಅಯ್ಯೋ, ಅಲ್ಲಿ 12 ಜನದಲ್ಲಿ ಇದ್ದ 12 ಜನ ಪ್ಲಸ್ ಯುಲಿಸಿಸ್ ಇರ್ತಾರಲ್ಲ, ಆಗ್ಲೇ ಇಬ್ರನ್ನ ತಿನ್ಬಿಟ್ಟಿದ್ದಾನೆ. ಸೊ ಎದ್ಬಿಟ್ಟು ಇನ್ನಿಬ್ರನ್ನ ತಿಂತಾನೆ. and milks his goat. ಅವನ್ ಗೋಟ್ನ ಮಿಲ್ಕ್ ಮಾಡ್ತಾನೆ. ಬಿಫೋರ್ ಟೇಕಿಂಗ್ ಹಿಸ್ ಫ್ಲಾಕ್ ಔಟ್ ಟು pasture, he shuts the cave entrance. ಸೊ ಇವಾಗ ಏನ್ ಗೊತ್ತಾ ಮಕ್ಕಳೇ, ಅವನೇನ್ ಮಾಡ್ತಾನೆ, ಅವನು ಈ ಗೋಟ್ನೆಲ್ಲ ಆಚೆ ಕರ್ಕೊಂಡು ಹೋಗ್ತಾನಲ್ಲ, ಕರ್ಕೊಂಡು ಹೋದಾಗ ಬೋಲ್ಡರ್ ಏನಿದೆ ಅದನ್ನ ತೆಗ್ದು ಕೇವ್ ಮುಂದೆ ಹಾಕ್ತಾನೆ. ಯಾಕೆ ಹಾಕ್ತಾನೆ ಎಂಟ್ರೆನ್ಸ್ ಅಲ್ಲಿ? ಸೊ ಇವರೆಲ್ಲ ಒಳಗ್ ಬಂದಿರೋರು ಆಚೆ ಎಸ್ಕೇಪ್ ಆಗಿದ್ರೆ ಹೋಗ್ಬಾರ್ದು ಅಂತ ಹಾಕ್ತಾರೆ. ಇವಾಗ ಇವ್ರದ್ದು ಪ್ಲಾನ್ ಟು ಎಸ್ಕೇಪ್ ಅನ್ನೋದಿದೆ. ಏನ್ ಇವ್ರ ಪ್ಲಾನ್ ಟು ಎಸ್ಕೇಪ್? ಯುಲಿಸಸ್ ಫಾರ್ಮ್ಡ್ ಅ ಪ್ಲಾನ್, ಒಂದು ಪ್ಲಾನ್ ನ ಮಾಡಿದ್ರು. ಹಿ ಸೆಲೆಕ್ಟೆಡ್ ಅ ವುಡನ್ ಸ್ಟೇಕ್ ಫ್ರಮ್ ದ ಪೈಲ್ ಆಫ್ ದ ಸೈಕ್ಲಾಪ್, had bought and sharpened it and hardened it in the fire. He then selected 4 of his men, gave them parts to perform. When Polyphemus came back home that day, he drove all his sheep and goats into the cave. He divorced 2 more of the Grecians. Ulysses offered the Cyclops the Greek wine he had bought. ಸೊ ಯುಲಿಸಿಸ್ ಇವಾಗ ಒಂದು ಪ್ಲಾನ್ ಮಾಡ್ತಾನೆ ಮಕ್ಕಳೇ. ಸೊ ಇವನು ಆಚೆ ಹೋದಾಗ ಆ ಫೈರ್ ವುಡ್ ಏನಿರುತ್ತೆ ಅದ್ರ ಒಂದು ಕಂಬಗಳು ಅಥವಾ ಒಂದು ವುಡ್ನ ಎತ್ಕೊಂತಾನೆ. ವುಡ್ಡನ್ನ ಎತ್ಕೊಂಡು ಅದು ಶಾರ್ಪ್ ಮಾಡ್ತಾನೆ, ಆಯ್ತಾ, ಎಡ್ಜಸ್ ಅಲ್ಲಿ. ಆಮೇಲೆ ಹಾರ್ಡ್ ಕೂಡ ಮಾಡ್ತಾನೆ. ಆ್ಯಂಡ್ 4 ಜನಗಳು, ಅವ್ನ ಟ್ರೂಪಲ್ಲಿ ಇರುವಂಥ 4 ಜನಗಳಿಗೆ ಅದನ್ನ ಕೊಡ್ತಾನೆ ಇಟ್ಕೊಳ್ಳೋಕೆ. ಆ್ಯಂಡ್ ಅವ್ರಿಗೆ ಪೂರ್ತಿ ಪ್ಲಾನ್ನ ಹೇಳ್ತಾನೆ. ಸೊ ಆಮೇಲೆ ಪಾಲಿಫೆಮಿಸ್ ಬರ್ತಾನೆ. ಪಾಲಿಫೆಮಿಸ್ ಬಂದಾಗ ಈ ಸತಿ ಬರೀ ಫೀಮೇಲ್ ಗೋಟ್ಸ್ನ ಅಥವಾ ಶೀಪ್ನ ಕರ್ಕೊಂಬರಲ್ಲ, ಶೀಪ್ ಮತ್ತೆ ಗೋಟ್ನ ಅವ್ನು ಎಲ್ಲಾರನ್ನು ಒಳಗೆ ಕರ್ಕೊಂಬರ್ತಾನೆ. ಕರ್ಕೊಂಬಂದ್ಬಿಟ್ಟು ತಿರ್ಗಾ ಇಬ್ರನ್ನ ತಿನ್ಬಿಡ್ತಾನೆ, ಆಯ್ತಾ. ತಿಂದ್ಮೇಲೆ ಇವನೇನ್ ಮಾಡ್ತಾನೆ, ಯುಲಿಸಿಸ್ ಹೋಗಿ ಅವ್ನ್ ವೈನ್ ನ ತಂದಿರ್ತಾನಲ್ಲ, ಆ ಗ್ರೀಕ್ ವೈನ್ ನ ಹೋಗಿ ಆಫರ್ ಮಾಡ್ತಾನೆ. Ulysses tries to reach a compromise and asks the Cyclops to let the remaining men go unharmed. ಒಂದು ಅಗ್ರಿಮೆಂಟ್ಗೆ ಬರಕ್ಕೆ ಟ್ರೈ ಮಾಡ್ತಾನೆ, ಆಯ್ತಾ, ಒಂದು ಕಾಂಪ್ರಮೈಸ್ಗೆ ಬರಕ್ಕೆ ಟ್ರೈ ಮಾಡ್ತಾನೆ. ಆ್ಯಂಡ್ ಹೇಳ್ತಾನೆ ಬೇರೆ ಯಾರ್ಯಾರು ಇದ್ದಾರೆ ಅವ್ರನ್ನ ಬಿಟ್ಬಿಡು ಪ್ಲೀಸ್ ಅಂತ ಕೂಡ ಕೇಳ್ಕೊತಾನೆ. ಅವ್ರನ್ನ ಏನು ಹಾರ್ಮ್ ಮಾಡಬೇಡ, ಹಾಗೆ ಬಿಟ್ಬಿಡು. Polyphemus gulps down the wine, enjoying its taste immensely. ಆ ಒಂದು ಪರ್ಟಿಕ್ಯುಲರ್ ವೈನ್ ಏನಿತ್ತು ತುಂಬಾ ಎಂಜಾಯ್ ಮಾಡ್ಕೊಂಡು ಅವ್ನು ಕುಡಿದ್ಬಿಡ್ತಾನೆ. Polyphemus asks Ulysses for his name and Ulysses tells him it's Noman. ಆಯ್ತಾ. ಸೊ ಪಾಲಿಫೆಮಿಸ್ ಏನಿರ್ತಾನೆ, ಅವ್ನು ಯುಲಿಸಿಸ್ಗೆ ಅವನ ಹೆಸರನ್ನ ಕೇಳ್ತಾನೆ. ಅವ್ನು ಹೇಳ್ತಾನೆ, ಯುಲಿಸಿಸ್ ಇನ್ ರಿಟರ್ನ್ ಹೇಳ್ತಾನೆ, ನನ್ನ ಹೆಸರು ನೊಮಾನ್ ಅಂತ. Polyphemus promises to kill Noman last as he so kindly offered the Cyclops good wine. ಇವನು ಅಂದ್ರೆ ಯುಲಿಸಿಸ್ ಅವನಿಗೆ ಗುಡ್ ವೈನ್ ಕೊಟ್ಟಿರೋದ್ರಿಂದ ಅವನನ್ನೇ ಲಾಸ್ಟ್ ಕಿಲ್ ಮಾಡ್ತೀನಿ ಅಂತ ಕೂಡ ಅವರು ಪ್ರಾಮಿಸ್ ಮಾಡ್ತಾರೆ. The Cyclops get drunk soon after and passes out deeply asleep. ಇದಾಗಿದ ತಕ್ಷಣ ಅವ್ರು ಚೆನ್ನಾಗಿ ಕುಡಿದ್ಬಿಟ್ಟಿರ್ತಾರೆ. ಸೊ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. Ulysses then quickly gathered the remaining men and they heated the sharp end of the stake till it was red hot. ಆ ಒಂದು ಫೈರ್ ವುಡ್ ನ ಹೀಟ್ ಮಾಡ್ತಾರೆ. ಎಷ್ಟು ಹೀಟ್ ಮಾಡ್ತಾರೆ ಅಂದ್ರೆ ಅವರೆಲ್ಲ ಸೇರಿ ಅದು ಹಾಟ್ ಆಗಿ ರೆಡ್ ಆಗಿ ಟರ್ನ್ ಆಗ್ಬಿಡತ್ತೆ. They then bored the hot sharp end right into the eye of the sleeping Cyclops. ಆ ಕಣ್ಣಿರುತ್ತಲ್ಲ, ಒಂದು ಕಣ್ಣು, ಅದರ ಒಳಗೆ ಈ ಪರ್ಟಿಕ್ಯುಲರ್ ಇದನ್ನ ಚುಚ್ಚುತ್ತಾರೆ. Polyphemus wakes up roaring in pain. ಒಂದು ಅಷ್ಟು ನೋವಿರುತ್ತೆ ಅವನಿಗೆ, ಕಿರ್ಚ್ಕೊಂಡು ಎದ್ದೇಳ್ತಾನೆ. The Grecians all ran and hid in the cave. ಇದನ್ನ ಕೇಳಿ ಇವರೆಲ್ಲ ಇರ್ತಾರಲ್ಲ, ಹೋಗಿ ಒಂದು ಕೇವಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾರೆ. Now blinded, Polyphemus wasn't able to hunt them down. ಇವಾಗ ಅವನು ಕಣ್ಣು ಹೊಟ್ಟೋಗಿರುತ್ತೆ, ಅವ್ನು ಕುರುಡನಾಗಿರ್ಬಿಟ್ಟಿರ್ತಾನಲ್ವಾ. ಸೊ ಅದಕ್ಕೆ ಇವ್ರನ್ನ ಹಂಟ್ ಮಾಡೋದಕ್ಕೆ ಅವನಿಗೆ ಆಗಲ್ಲ. ಹಿಯರಿಂಗ್ ದ ಕಮೋಷನ್, ಇಲ್ಲಿ ಆಗ್ತಿರೋ ಒಂದು ಕನ್ಫ್ಯೂಷನ್, ಕಮೋಷನ್, other Cyclops who lived nearby gathered outside Polyphemus cave. ಬೇರೆ ಸೈಕ್ಲಾಪ್ಸ್ ಹತ್ರ ಇರೋ ಸೈಕ್ಲಾಪ್ಸ್ ಎಲ್ಲ ಇದನ್ನ ಕೇಳಿಸ್ಕೊಂಡು ಪಾಲಿಫೆಮಿಸ್ ಕೇವ್ ಹತ್ರ ಬಂದ್ಬಿಡ್ತಾರೆ. The Cyclops asked Polyphemus why he was creating such commotion.
ಸೈಕ್ಲಾಪು ಬೇರೆ ಸೈಕ್ಲಾಪ್ಸ್ ಎಲ್ಲ ಇರ್ತಾರಲ್ಲ ಅವ್ರು ಪಾಲಿಫೆಮಸ್ ಕೇಳ್ತಾರೆ, ಯಾಕೆ ಈ ತರ ಕ್ರಿಯೇಟ್ ಮಾಡ್ತಿದ್ಯಾ, ಯಾಕೆ ಇಷ್ಟು ಒಂದು ಗಿಲಿಬಿಲಿ ಆಗ್ತಿದೆ ಇಲ್ಲಿ ಅಂತ ಕೇಳ್ತಾರೆ. ಪಾಲಿಫೆಮಸ್ ಸೇಸ್, ನೊಮಾನ್ ಹ್ಯಾಸ್ ಹರ್ಟ್ ಮೀ, ನೊಮಾನ್ ಹ್ಯಾಸ್ ಕಿಲ್ಡ್ ಮೀ, ನೊಮಾನ್ ಇಸ್ ವಿತ್ ಮೀ ಇನ್ ದ ಕೇವ್ ಅಂತಾನೆ. ಅವಾಗ ಅವನಂತಾನೆ, ನೊಮಾನ್ ನನ್ನನ್ನು ಹರ್ಟ್ ಮಾಡಿದಾನೆ, ನೊಮಾನ್ ನನ್ನನ್ನು ಕಿಲ್ ಮಾಡಿದಾನೆ, ನೊಮಾನ್ ನನ್ನ ಜೊತೆ ಈ ಕೇವಲ್ ಇದ್ದಾನೆ ಅಂತ ಹೇಳ್ತಾರೆ. ದ ಸೈಕ್ಲಾಪ್ಸ್ ರೆಸ್ಪಾಂಡೆಡ್, ಇಫ್ ನೋ ಮ್ಯಾನ್ ಹ್ಯಾಸ್ ಹರ್ಟ್ ಯು and no man is with you in the cave, then what's affecting you is directly from heaven and we cannot interfere ಅಂತ ಹೇಳ್ತಾರೆ. ನೋ ಮ್ಯಾನ್ ಅಂತ ಅವನು ಏನು ಹೆಸರು ಹೇಳಿರ್ತಾನೆ ಅದನ್ನ ಇವನು ನೋ ಮ್ಯಾನ್ ಅಂತ ಬೇರೆ ಸೈಕ್ಲಾಪ್ಸ್ ಅವರು ಅರ್ಥ ಮಾಡ್ಕೊತಾರೆ. ಸೊ ಯಾವುದೇ ಮನುಷ್ಯ ನಿನ್ನನ್ನು ಹರ್ಟ್ ಮಾಡಿಲ್ಲ ಅಂದರೆ, ಯಾವುದೇ ಮನುಷ್ಯ ನಿನ್ನನ್ನು ಕಿಲ್ ಮಾಡಲಿಲ್ಲ, ಹರ್ಟ್ ಮಾಡಲಿಲ್ಲ ಅಂದರೆ ನಿನಗೆ ಏನು ಎಫೆಕ್ಟ್ ಆಗ್ತಿದೆ ಅದು ಡೈರೆಕ್ಟ್ಲಿ ಹೆವೆನಿಂದ ಆಗ್ತಿದೆ, ನಾವು ಇಂಟರ್ಫಿಯರ್ ಆಗಲ್ಲ ಅಂತ ಸೈಕ್ಲಾಪ್ಸ್ ಹೇಳ್ತಾರೆ. ಆ್ಯಂಡ್ ದೇ ಗೋ ಬ್ಯಾಕ್ ಟು ದರ್ ಕೇವ್ಸ್. ಇದನ್ನು ಹೇಳಿ ಅವರೆಲ್ಲ ವಾಪಸ್ ಅವ್ರ ಕೇವ್ಸ್ಗೆ ಹೊರಟೋಗ್ತಾರೆ. Polyphemus in pain and blind removes the boulders and sits at the cave's entrance to catch the Grecians when they try to escape. ಸೊ ಇವಾಗ ಏನು ಮಾಡ್ತಾನೆ, ಅವರು ಹೊಟ್ಟೋದ್ರು ಬೇರೆ ಸೈಕ್ಲಾಪ್ಸ್ ಎಲ್ಲ. ಇವಾಗ ಅವ್ನು ಕೂತ್ಕೊಂಡು ಎಲ್ಲಿ ಕೂತ್ಕೊಂತಾನೆ, ಎಂಟ್ರೆನ್ಸ್ ಅಂತ ಕೂತ್ಕೊಂತಾನೆ. ಅವನಿಗೆ ಚುಚ್ಚಿರುವಂತಹ ಎಲ್ಲ ಫೈರ್ ವುಡ್ ಏನಿರುತ್ತೆ ಅದನ್ನು ತೆಗೆದ್ಬಿಟ್ಟು ಆಚೆ ಹಾಕ್ತಾನೆ. ಅಲ್ಲಿ ಯಾಕೆ ಕೂತ್ಕೊಂತಾನೆ, ಬಿಕಾಸ್ ಇವ್ರು ಎಸ್ಕೇಪ್ ಆದಾಗ ಬಂದಾಗ ಇವನು ಹಿಡಿಬೋದು ಅಂತ ಅಲ್ಲಿ ಕೂತ್ಕೊಂತಾನೆ. ಯುಲಿಸಸ್ ವಾಸ್ ರೆಡಿ, ಯುಲಿಸಸ್ ರೆಡಿ ಆಗಿದ್ದ. Daybreak, the sheep and goats began to move towards the cave entrance to go grazing. ಸೊ ಇವಾಗ ಏನಾಗಿದೆ, ಬೆಳಿಗ್ಗೆ ಆಗಿದ ನಂತರ, ಡೇ ಬ್ರೇಕ್ ಆಗಿರೋ ನಂತರ ಶೀಪ್ ಮತ್ತೆ ಗೋಟ್ಸು ಕೇವ್ ಎಂಟ್ರೆನ್ಸ್ ಕಡೆಗೆ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ, ಗ್ರೇಸಿಂಗ್ ಮಾಡೋದಕ್ಕೆ. Ulysses made knots using the osier twigs on which the Cyclops slept. ಸೈಕ್ಲಾಪ್ಸ್ ಮಲಗಿರುವಂತಹ ಒಂದು ಓಸಿಯರ್ ಟ್ವಿಗ್ಸ್ ಮೇಲೆ ಯೂಸ್ ಮಾಡಿಕೊಂಡು ಅವನು ನಾಟ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿ ದೆನ್ ಗ್ಯಾದರ್ಡ್ ಅಂಡ್ ಟೈಡ್ ಟುಗೆದರ್ ದ ಫ್ಯಾಟೆಸ್ಟ್ ಅಂಡ್ ದ ಫ್ಲೀಸಿಯೆಸ್ಟ್ ರ್ಯಾಮ್ಸ್ ಇನ್ ಗ್ರೂಪ್ ಆಫ್ 3. ಅದನ್ನ ಯೂಸ್ ಮಾಡಿಕೊಂಡು ಗ್ರೂಪ್ ಆಫ್ 3 ರ್ಯಾಮ್ಸ್ನ ಅವನು ಮಾಡ್ತಾನೆ. ಅಂಡರ್ ದ ಮಿಡಲ್ ರ್ಯಾಂಪ್ ಹಿ ಟೈಡ್ ಅ ಗ್ರೀಸಿಯನ್. ಹಿ ಹಿಮ್ಸೆಲ್ಫ್ ವೆಂಟ್ ಇನ್ ದ ಲಾಸ್ಟ್ ಗ್ರೂಪ್ ಆಫ್ 3 ರ್ಯಾಮ್ಸ್. ಒಂದು ಮಿಡಲ್ ರ್ಯಾಂಪಿನ ಕೆಳಗೆ ಒಂದು ಗ್ರೀಸಿಯನ್ನ ಅವನು ಟೈಮ್ ಮಾಡ್ತಾನೆ ಅಂಡ್ ಅವನೇ ಲಾಸ್ಟ್ ಗ್ರೂಪ್ ಆಫ್ 3 ರ್ಯಾಮ್ಸ್ ಅಲ್ಲಿ ಹೋಗ್ತಾನೆ. ಹಿ ರ್ಯಾಪ್ಡ್ ಹಿಸ್ ಹ್ಯಾಂಡ್ ಇನ್ ದ ವುಲ್ ಅಂಡ್ ಹೆಲ್ಡ್ ಆನ್ ಆಸ್ ದ ರ್ಯಾಮ್ ಪಾಸ್ಟ್ ಪಾಲಿಫೆಮಸ್. ಅದನ್ನ ವುಲ್ಲಲ್ಲಿ ಅವನು ರ್ಯಾಪ್ ಮಾಡ್ಕೊಂಡ್ಬಿಡ್ತಾನೆ ಅಂಡ್ ಆ ರ್ಯಾಮ್ನ ಇಟ್ಕೊಂಡಿರ್ತಾನೆ ಅಂಡ್ ಪಾಲಿಫೆಮಸ್ನ ಅವನು ಪಾಸ್ ಆಗ್ತಾನೆ. ಪಾಲಿಫೆಮಸ್ ಆನ್ ಹಿಸ್ ಪಾರ್ಟ್ ಟಚ್ ದ ಬ್ಯಾಕ್ಸ್ ಆಫ್ ಆಲ್ ದಿ ಆನಿಮಲ್ಸ್. ಅವನೇನ್ ಮಾಡ್ತಾನೆ, ಎಲ್ಲ ಆನಿಮಲ್ಸ್ನ ಬ್ಯಾಕ್ನ ಟಚ್ ಮಾಡ್ತಾನೆ. ಯಾರು, ಪಾಲಿಫೆಮಸ್ಸು. ನೆವರ್ ಥಿಂಕಿಂಗ್ ಟು ಲುಕ್ ಅಂಡರ್ನೀತ್. ಅವ್ರ ಕೆಳಗೇನಿದೆ ಅನ್ನೋದನ್ನ ಅವ್ನು ನೋಡೋದೇ ಇಲ್ಲ, ಬರೀ ಆನಿಮಲ್ಸ್ನ ಬ್ಯಾಕ್ ಮೇಲೆ ಟಚ್ ಮಾಡ್ಕೊಂಡು ಹೋಗ್ತಾನೆ. He once even touched Ulysses' hair. ಇದು ಮಾಡೋವಾಗ ಅವನು ಯುಲಿಸಸ್ ಕೂದಲನ್ನ ಕೂಡ ಮುಟ್ತಾನೆ. ಇಲ್ಲಿ ನೋಡಿ ಹೇಗೆ ಅವನು ಪಾಲಿಫೆಮಸ್ ಎಲ್ಲ ಆನಿಮಲ್ಸ್ ಬ್ಯಾಕ್ನ ಹಿಂಗೆ ಮಾಡ್ತಾ ಇದ್ದಾನೆ, ಅದನ್ನ ಇಲ್ಲಿ ಮಾಡ್ತಾ ಇದ್ದಾನೆ. ಅಂಡ್ ಇಲ್ಲಿ ಯುಲಿಸಸ್ ಇದ್ದಾರೆ, ಆಯ್ತಾ. ಸೊ ಅದನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತ ಇಮೇಜ್ ಇದು, ಅದನ್ನೇ ತೆಗ್ದು ನಾವಿಲ್ಲಿ ತೋರಿಸಿದೀವಿ. ಸೊ ನಿಮ್ಮ 10th ಸ್ಟ್ಯಾಂಡರ್ಡ್ ಪಾರ್ಟ್ 2 ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತ ಪಿಕ್ಚರ್ ಇದು, ಆಯ್ತಾ ಮಕ್ಕಳೇ. ಮುಂದೆ ನೋಡೋಣ. Once safe, Ulysses and his men rushed to their companions in the waiting ship. They set sail soon after. ಸೊ ಏನಾಯ್ತು, ಒಂದ್ ಸೇಫ್ ಆದ್ಮೇಲೆ ಯುಲಿಸಸ್ ಮತ್ತೆ ಅವ್ರ ಮೆನ್ನು ಅವ್ರ ಕಂಪ್ಯಾನಿಯನ್ಸ್ಗೋಸ್ಕರ ಕಾದಿ ಶಿಪ್ ಮೇಲೆ ಇರ್ತಾರೆ ಅಂಡ್ ಅದ್ರ ಶಿಪ್ ತಗೊಂಡು ಹೊರಟೋಗ್ತಾರೆ. ವೆನ್ ದ ಶಿಪ್ ಹ್ಯಾಡ್ ಗಾಟನ್ ಅ ಬಿಟ್ ಫಾರ್, ಯುಲಿಸಸ್ ಕ್ರೈಡ್ ಔಟ್ ಟು ದ ಸೈಕ್ಲಾಪ್, ಸೈಕ್ಲಾಪ್, ಯು ಶುಡ್ ನಾಟ್ ಹ್ಯಾವ್ ಅಬ್ಯೂಸ್ಡ್ ಯುವರ್ ಸ್ಟ್ರೆಂತ್ ಅಂಡ್ ಈಟನ್ ಯುವರ್ ಗೆಸ್ಟ್. ಅವನು ಒಂದಿಷ್ಟು ದೂರ ಹೋದ ನಂತರ ಅವನು ಜೋರಾಗಿ ಕಿರ್ಚ್ತಾನೆ. ಏನಂತ ಕಿರ್ಚ್ತಾನೆ, ಏ ಸೈಕ್ಲಾಪ್, ನೀನು ನಿನ್ನ ಸ್ಟ್ರೆಂತ್ನ ಯೂಸ್ ಮಾಡ್ಕೊಂಡು ಅಬ್ಯೂಸ್ ಮಾಡ್ಕೊಂಡು ನಿನ್ನ ಗೆಸ್ಟ್ನ ತಿನ್ಬಾರ್ದಾಗಿತ್ತು ಅಂತ ಕಿರ್ಚ್ತಾನೆ. ಪಾಲಿಫೆಮಸ್, ಲರ್ನಿಂಗ್ ಹಿಸ್ ಗೆಸ್ಟ್ ಎಸ್ಕೇಪ್ಡ್, is enraged and he picks up a rock and threw it towards the noise. It narrowly misses the ship. ಈ ಪರ್ಟಿಕ್ಯುಲರ್ ವಾಯ್ಸ್ ಪಾಲಿಫೆಮಸ್ ಕೇಳುತ್ತೆ. ಅವನದೊಂದು ದೊಡ್ಡ ರಾಕ್ನ ತಗೊಂಡು ಎಸಿತಾನೆ. ಇದು ತುಂಬಾ ಒಂದು ಸ್ವಲ್ಪ ಗ್ಯಾಪ್ ಅಲ್ಲಿ ಶಿಪ್ ನ ಮಿಸ್ ಮಾಡುತ್ತೆ. ಯುಲಿಸಸ್ ಅನೌನ್ಸಸ್ ಆಸ್ ದೇ ಸೇಲ್ ಅವೇ, if anyone asks thee who imposed on thee that unsightly blemish in thine eye, say it was Ulysses, son of Leitus, the king of Ithaca, am I called, waster of cities.
ಅವನಂತ ನಿಂಗೆ ಯಾವತ್ತಾದ್ರೂ ಯಾರಾದ್ರೂ ಕೇಳಿದ್ರೆ ನಿನ್ನ ಒಂದು ಕಣ್ಣಲ್ಲಿ ಯಾರು ಈ ಪರ್ಟಿಕ್ಯುಲರ್ ಗಾಯನ ಮಾಡಿದ್ರು ಅಂತ ನೀನ್ ಹೇಳು, ಇದು ಯುಲಿಸಸ್ ಮಾಡ್ದ. ಸನ್ ಆಫ್ ಲ್ಯಾಟಿಸ್, ದ ಕಿಂಗ್ ಆಫ್ ಇಥಾಕಾ, ಆಮ್ ಐ ಕಾಲ್ಡ್, ನನಗೆ ಅದನ್ನ ಕರೀತಾರೆ ಅಂತ ಹೇಳ್ತಾನೆ. ಆಯ್ತಾ ಮಕ್ಕಳೇ, ಇದರ ಜೊತೆಗೆ ಈ ಪರ್ಟಿಕ್ಯುಲರ್ ಒಂದು ಸ್ಟೋರಿನ ಅಂತ್ಯಕ್ಕೆ ಬಂದಿದ್ದೀವಿ. ನಡೀರಿ ಸ್ವಲ್ಪ PYQs ನೋಡೋಣ. The habitation of Cyclops showed more marks of strength than skill. Justify. ಹೇಗೆ ಈ ಸೈಕ್ಲಾಪ್ಸ್ನ ಒಂದು ಹ್ಯಾಬಿಟೇಷನ್ ಸ್ಕಿಲ್ಗಿಂತ ಜಾಸ್ತಿ ಸ್ಟ್ರೆಂತ್ನ ತೋರಿಸುತ್ತೆ ಅಂತ ಕೇಳಿದ್ದಾರೆ. ಜಸ್ಟಿಫೈ ಮಾಡಿ ಅಂತ 2 ಮಾರ್ಕ್ಸ್ಗೆ 2020ಲಿ. The Cyclops lived in caves of vast proportions. Ulysses and his men explored a cave where oak and pine trees in their natural state were used as pillars. The proportions were huge, but the craftsmanship was crude, which showed the mark of the Cyclops' strength rather than skill. ಆಯ್ತಾ, ಹೇಗೆ ಅದೊಂದು ಪ್ರಪೋರ್ಷನ್ ನ್ಯೂಜ್ ಆಗಿತ್ತು, ಬಟ್ ಅದ್ರಲ್ಲಿ ನಡೆದಿರುವಂಥ ಅಲ್ಲಿರುವಂಥ ಜಾಗವನ್ನು ನೋಡಿದ್ರೆ ಅವ್ರಿಗೆ ಅನ್ಸುತ್ತೆ ಅದು ಸ್ಟ್ರೆಂತ್ ಅಂತ ತೋರಿಸುತ್ತೆ, ಸ್ಕಿಲ್ನ ಅಲ್ಲ. How did Ulysses introduce himself and his group to the Cyclops? ಅವನು ಹೇಗೆ ಅವನನ್ನ ಮತ್ತೆ ಅವನ ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡ್ದ ಅಂತ 2 ಮಾರ್ಕ್ಸ್ಗೆ June 2022 ಕೇಳಿದ್ರು. Once the Cyclops spotted Ulysses and his men, he asked whether they were thieves or had come to trade. Ulysses assured the Cyclops that they were neither thieves nor merchants, but were Grecians who had lost their way while returning from Troy. They acknowledged that the Cyclops was mightier than the Grecians and requested that he would extend his hospitality to them. ಸೊ ಅವನು ಹೇಳ್ತಾನೆ, ನಾವು ಯಾವುದೇ ರೀತಿಯಾದ ಒಂದು ಕಳ್ಳರಲ್ಲ, ನಾವು ಯಾವುದೇ ರೀತಿಯಾದ ಮರ್ಚೆಂಟ್ಸ್ ಅಲ್ಲ, ನಾವು ಬರೀ ಒಂದು ಜಾಗಕ್ಕೆ ಹೋಗೋವಾಗ ನಮ್ಮ ಒಂದು ವೇನ ಕಳೆದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದೀವಿ, ಕಳ್ಕೊಂಡು ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಆಯ್ತಾ ಮಕ್ಕಳೇ? ಸೊ ಆ್ಯಂಡ್ ಅವ್ರು ರಿಕ್ವೆಸ್ಟ್ ಕೂಡ ಮಾಡ್ತಾರೆ, ನಿನ್ನ ಹಾಸ್ಪಿಟಾಲಿಟಿನ ನಮಗೆ ನೀಡು ಅಂತ. ಸೊ ಇದರ ಜೊತೆಗೆ ಈ ಪರ್ಟಿಕ್ಯುಲರ್ ನಾನ್ ಡೀಟೇಲಿನ ಅಂತ್ಯಕ್ಕೆ ಬಂದಿದ್ದೀವಿ. ಈ ಒಂದು ವಿಡಿಯೋ ಜೊತೆ ನಾವು ಒಂದು ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿದ್ದೀವಿ. ಅದರಲ್ಲಿ ಇದರ ಸಮ್ಮರಿ ಮತ್ತು ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಹಾಗೂ PYQsನ ಆನ್ಸರ್ ಮಾಡಿದ್ದೀವಿ. ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಮತ್ತೆ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ರೆ ನಾವು ಅದನ್ನ 100% ಆನ್ಸರ್ ಮಾಡ್ತೀವಿ. ಆಲ್ ದ ಬೆಸ್ಟ್ ಹೇಳ್ತಾ ಟಾಟಾ, ಬಾಯ್ ಬಾಯ್.